ಓಂ ಗುರುಭ್ಯೋ ನಮಃ. ಓಂ ರಾಘವೇಂದ್ರಾಯ ನಮಃ. ನಾನು ಪಂಡಿತ್ ರಾಘವೇಂದ್ರ ಜೋಶಿ ಮಾಡುವ ನಮಸ್ಕಾರಗಳು. ಕೊನೆಯದಾಗಿ 2026 ಹೊಸ ವರ್ಷದಲ್ಲಿ ಕೊನೆಯ ರಾಶಿಯ ಬಗ್ಗೆ, ಮೀನರಾಶಿಯವರ ಬಗ್ಗೆ ಯಾವ ರೀತಿ ಭವಿಷ್ಯ ಇದೆ ಅಂತ ತಿಳಿಸಿಕೊಡುತ್ತಿದ್ದೇನೆ. ಮೀನರಾಶಿಯವರ ಆರ್ಥಿಕ ಪರಿಸ್ಥಿತಿ ಬಗ್ಗೆ, ಪ್ರೀತಿ ಹಾಗೂ ಕುಟುಂಬದ ಬಗ್ಗೆ, ಆರೋಗ್ಯ ಬಗ್ಗೆ ತಿಳಿಯುವುದಾದರೆ ಒಮ್ಮೆ ನಮ್ಮ ಪೇಜನ್ನು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ, ವೃತ್ತಿ ಹಾಗೂ ವ್ಯವಹಾರದಲ್ಲಿ ಏನೇ ಒಂದು ಮಾಡೋಕ್ಕೆ ಹೋದರೆ ಪ್ರಯತ್ನ ಪಡ್ತೀರಾ, ಬಟ್ ಫಲ ಅನ್ನೋದು ಸಿಗುವುದಿಲ್ಲ. ಪ್ರಯತ್ನ ಮಾಡ್ತಾ ಹೋಗಿ ಖಂಡಿತವಾಗ್ಲೂ ಫಲ ಸಿಗುತ್ತದೆ. ಮುಂದೆ ಹಂತ ಹಂತವಾಗಿ ವೃತ್ತಿಯಲ್ಲಿ ಏಳಿಗೆ ಅನ್ನೋದು ಆಗ್ತಾ ಹೋಗುತ್ತದೆ. ವ್ಯವಹಾರದಲ್ಲಿ ಯಾವುದೇ ಒಂದು ವ್ಯವಹಾರ ಒಂದು 3 ರಿಂದ 6 ತಿಂಗಳು ಯಾವುದೋ ಒಂದು ವ್ಯವಹಾರಕ್ಕೆ ಮಾಡೋಕ್ಕೆ ಹೋಗಬೇಡಿ. ಏನೇ ಒಂದು ವ್ಯವಹಾರ ಮಾಡೋಕ್ಕೆ ಹೋದರೆ ಲಾಸಸ್ ಚಾನ್ಸಸ್ ಆಗುತ್ತೆ. ಒಂದು 6 ತಿಂಗಳು ಸುಮ್ಮನೆ ಇದ್ಬಿಡಿ. ಏನಾದರೂ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಕೆಲಸ ಮಾಡಿ ವ್ಯವಹಾರ ವಿಚಾರವಾಗಿ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ, ಲಾಸಸ್ ಜಾಸ್ತಿ ಆಗುತ್ತೆ. ಆರ್ಥಿಕ ವಿಚಾರವಾಗಿ ಹೊರಗಿನ ವ್ಯಕ್ತಿಗಳಿಂದ ನಿಮಗೆ ಸಹಾಯ ಜಾಸ್ತಿ ಆಗುತ್ತೆ. ಸಹಕಾರ ಅನ್ನೋದು ಬಹಳ ಆಗ್ತಾ ಇರುತ್ತೆ. ಆರ್ಥಿಕ ವಿಚಾರದಲ್ಲಿ ಏನೂ ತೊಂದರೆ ಇಲ್ಲ. ಮೂರನೇದಾಗಿ, ಪ್ರೀತಿಯಲ್ಲಿ ಹಿರಿಯರ ಮೂಲಕ ಸ್ವಂತ ಮನೆಯಲ್ಲಿ ಯಾರಿಗಾರು ಇಷ್ಟಪಟ್ಟಂತೆ ಮದುವೆ ಆಗೋ ಚಾನ್ಸಸ್ ಬಹಳ ಇರ್ತದೆ. ಬಟ್ ಏನಂದರೆ ಗಂಡ ಹೆಂಡತಿಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವಿಚಾರದಲ್ಲಿ ಬಿರುಕು ಅನ್ನೋದು ಬಹಳ ಆಗುತ್ತದೆ. ಸ್ವಲ್ಪ ಗಂಡ ಹೆಂಡತಿ ವಿಚಾರವಾಗಿ ತೀರ್ಥಯಾತ್ರೆ ಅಲ್ಲ ಮನೆ ದೇವರಿಗೆ ಏನಾದರೂ ಹೋಗ್ತಾ ಇದ್ದರೆ ಒಳ್ಳೆಯದು, ಏನು ತೊಂದರೆ ಇಲ್ಲ. 3ನೇ ವ್ಯಕ್ತಿ ಮಾತನ್ನು ಕೇಳೋದಕ್ಕೆ ಹೋಗಬೇಡಿ. 3ನೇ ವ್ಯಕ್ತಿ ಮಾತು ಕೇಳಿ ಮನೇಲಿ ಸಣ್ಣ ಪುಟ್ಟ ವಿಚಾರದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತಾ ಹೋಗುತ್ತೆ. ಆರೋಗ್ಯ ವಿಚಾರವಾಗಿ ತಿಳಿಯುವುದಾದರೆ ಸಣ್ಣ ಪುಟ್ಟ ವಿಚಾರದಲ್ಲಿ ಆರೋಗ್ಯದ ಸಮಸ್ಯೆ ಬರುತ್ತಿದ್ದರೆ ಮೊದಲನೇದಾಗಿ ಔಟ್ಸೈಡ್ ಫುಡ್ ಬೇಡ. ಔಟ್ಸೈಡ್ ಫುಡ್ ತಿನ್ನೋದ್ರಿಂದ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ. ಪೌಷ್ಟಿಕ ಆಹಾರ ಸೇವನೆ ಮಾಡಿ. ಅತಿಯಾದ ತರಕಾರಿ ಹಣ್ಣನ್ನು ಸೇವನೆ ಮಾಡುವುದರಿಂದ ಆರೋಗ್ಯದಲ್ಲಿ ತೊಂದರೆ ಬರುವುದಿಲ್ಲ. ಸ್ವಲ್ಪ ಯೋಗ ಮಾಡಬೇಕು. ಯೋಗ ಮಾಡೋದ್ರಿಂದ, ಜ್ಞಾನ ಮಾಡೋದ್ರಿಂದ, ದೇವರನ್ನು ಮನಸ್ಸಲ್ಲಿ ಆರಾಧನೆ ಮಾಡೋದ್ರಿಂದ ಯಾವುದು ತೊಂದರೆ ಆಗೋದಿಲ್ಲ. ಮೀನರಾಶಿಯವರ ಪರಿಹಾರ ಮಾರ್ಗ ತಿಳಿಯುವುದಾದರೆ ವಿಷ್ಣುವಿನ ಆರಾಧನೆ ಮಾಡಿ. ವಿಷ್ಣುವಿನ ಮಂತ್ರವನ್ನು ಪಠಿಸುವುದರಿಂದ ಯಾವುದೇ ರೀತಿ ಆರೋಗ್ಯ, ಆರ್ಥಿಕದಲ್ಲಿ ಯಾವುದೂ ತೊಂದರೆ ಆಗೋದಿಲ್ಲ. ಇದಾಗಿತ್ತು ಕೊನೆಯದಾಗಿ ಮೀನರಾಶಿಯವರ ಸಂಪೂರ್ಣ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ವೀಕ್ಷಕರೇ.